ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿದ್ದರಾಮಯ್ಯ ಪಟ್ಟದಿಂದ ಕೆಳಗಿಳಿದಿದ್ದಾಯಿತು. ಡಿಕೆಶಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದು ಆಯಿತು. ಇಂಥ ಹೊತ್ತಲ್ಲೇ ಈಗ ಇದೊಂದು ಆಡಿಯೋ ಕಾಂಗ್ರೆಸ್ ಪಕ್ಷದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ನಾಯಕನೇ ಷಡ್ಯಂತ್ರ ರೂಪಿಸಿದ್ರ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಕೆಎಂಡಿಸಿ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಜೊತೆ ಜಮೀರ್ ಅಹಮದ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಮಾತುಗಳು ಕೇಳಿ ಬಂದಿದ್ದು, ಬಿಜೆಪಿಗೆ ಬೆಂಬಲಿಸಲು ಎಸ್ಡಿಪಿಐ ಜೊತೆ ಕೈ ಜೋಡಿಸಿದ್ರ ಅನ್ನೋ ಅನುಮಾನ ಹುಟ್ಟು ಹಾಕಿದೆ. ಯಾವಾಗ ಈ ಆಡಿಯೋ ವೈರಲ್ ಆಯಿತು, ಹೈಕಮಾಂಡ್ ಮಟ್ಟಕ್ಕೂ ಸುದ್ದಿ ಮುಟ್ಟಿದೆ. ಪಕ್ಷದವರೇ ಪಕ್ಷ ವಿರೋಧಿ ಕೆಲಸಕ್ಕೆ ಕೈ ಹಾಕಿದ್ರ ಅಂತ ದಿಲ್ಲಿ ನಾಯಕರಿಗೂ ಅನುಮಾನ ಹುಟ್ಟಿಸಿದೆ. ಹೀಗಾಗಿ ಸತ್ಯಾಸತ್ಯತೆ ಪರಿಶೀಲನೆಗೆ ಮುಂದಾಗಿದ್ದಾರೆ. ದೆಹಲಿ ಹೈಕಮಾಂಡ್ಗೂ ವೈರಲ್ ಆಡಿಯೋ ಮುಟ್ಟಿದ್ದು, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾಗೆ ಜಮೀರ್ ವಿರುದ್ಧ ದೂರು ನೀಡಲಾಗಿದೆ. ಒಂದು ವೇಳೆ ಆಡಿಯೋ ನಿಜವೇ ಆಗಿದ್ದಲ್ಲಿ ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ಆಡಿಯೋ ಸತ್ಯಾಸತ್ಯತೆ ಪರಿಶೀಲನೆಗೆ ಹೈಕಮಾಂಡ್ ಮುಂದಾಗಿದೆ. ಸಚಿವ ಸ್ಥಾನದ ಲಾಭಿಯಲ್ಲಿದ್ದ ಹೊತ್ತಲ್ಲೇ ಆಡಿಯೋ ಚೆಕ್ಮೇಟ್ ಬಿದ್ದಿದ್ದು, ಆಡಿಯೋ ಜಮೀರ್ ಅವರದ್ದೇ ಅನ್ನೋದು ಸಾಬೀತಾದ್ರೆ ಶಿಸ್ತು ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ಜಮೀರ್ ಅಹಮದ್ ಸುತ್ತ ಆಡಿಯೋ ಬಾಂಬ್ ಆವರಿಸಿಕೊಳ್ತಾ ಇದ್ದಂತೆ ಆತಂಕ ಶುರುವಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಮನೆಗೆ ಓಡೋಡಿ ಬಂದಿದ್ರು. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಜೊತೆ ಮಹತ್ವದ ಚರ್ಚೆ ನಡೆಸಿ ಆಡಿಯೋ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂದಿದ್ದಾರೆ. ಅಲ್ಲದೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದು, ಇದು ನಕಲಿ ಆಡಿಯೋ, ಎಐ ತಂತ್ರಜ್ಞಾನ ಬಳಸಿ ಆಡಿಯೋ ಮಾಡಲಾಗಿದೆ, ಸೈಬರ್ ಠಾಣೆಯಲ್ಲಿ ದೂರು ಕೊಡ್ತೀನಿ ಅಂದಿದ್ದಾರೆ. ಆದರೆ ಜಮೀರ್ಗೆ ಆಡಿಯೋ ಟೆನ್ಷನ್ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ. ಹೀಗಾಗಿಯೇ ಖಾಸಗಿ ಫ್ಲಾಟ್ನಲ್ಲಿ ನಜೀರ್ ಜೊತೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಚರ್ಚೆ ನಡೆಸಿದ್ದಾರೆ. ಇನ್ನು ಜಮೀರ್ ಜೊತೆ ಕೆಎಂಡಿಸಿ ನಿರ್ದೇಶಕ ಸಿರಾಜ್ ಮಾತನಾಡಿದ್ದಾರೆ ಅನ್ನೋದು ಸಿರಾಜ್ಗೂ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿದೆ. ಹೀಗಾಗಿಯೇ ಸಿರಾಜ್ ಕೂಡ ಸ್ಪಷ್ಟನೆ ನೀಡಿದ್ದು, ನಮ್ಮ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ, ಇದು ನಾವು ಮಾಡಿದ ಆಡಿಯೋ ಅಲ್ಲ, ನಾವು ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೇವೆ ಅಂದಿದ್ದಾರೆ. ಇದೇ ವಿಷಯವಾಗಿ ಮಾತನಾಡಿದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ ಮಲ್ಲಿಕಾರ್ಜುನ್, ಷಡ್ಯಂತ್ರ ನಡೆದಿರೋದು ಸತ್ಯ, ಈ ಬಗ್ಗೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಲಿ ಅಂದಿದ್ದಾರೆ. ಒಟ್ನಲ್ಲಿ ಸಚಿವ ಸ್ಥಾನದ ಸರ್ಕಸ್ ನಡೀತಾ ಇರೋ ಹೊತ್ತಲ್ಲೇ ಜಮೀರ್ಗೆ ದೊಡ್ಡ ಶಾಕ್ ಎದುರಾಗಿದೆ. ಇನ್ನು ಜೂನ್ 3 ಡಿಕೆ ಶಿವಕುಮಾರ್ ಪಾಲಿಗೆ ಎಂದು ಮರೆಯದ ದಿನ. ಬರೋಬ್ಬರಿ 3 ದಶಕದ ಶ್ರಮಕ್ಕೆ ಪ್ರತಿಫಲ ಸಿಗ್ತಾ ಇರೋ ದಿನ. ಕಾಂಗ್ರೆಸ್ ಕಾರ್ಯಕರ್ತರಾಗಿ, ಶಾಸಕರಾಗಿ, ಸಚಿವರಾಗಿ, ಕೊನೆಗೆ ಉಪಮುಖ್ಯಮಂತ್ರಿಯಾಗಿ ಗದ್ದುಗೆ ಏರಿದ್ದ ಡಿಕೆಶಿ ಪಾಲಿಗೆ ಈಗ ಸುವರ್ಣ ಯುಗ ಶುರುವಾಗಿದೆ. ಬುಧವಾರದಿಂದ ರಾಜ್ಯದಲ್ಲಿ ಡಿಕೆಶಿ ಯುಗ ಶುರುವಾಗಲಿದೆ. ಜೂನ್ 3ರಂದು ಗಾಂಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು ಸಕಲ ತಯಾರಿ ನಡೀತಾ ಇದೆ. ಹೀಗಾಗಿಯೇ ಗಗನದೆತ್ತರಕ್ಕೆ ಕಟೌಟ್ಗಳು ನಿಂತಿದ್ದು ಎಲ್ಲೆಲ್ಲೂ ಡಿಕೆಶಿ ರಾರಾಜಿಸ್ತಿದ್ದಾರೆ. ಇದರ ಮಧ್ಯೆ ಕುರ್ಚಿ ಕಸರತ್ತು ಕೂಡ ಜೋರಾಗಿದೆ. ಡಿಕೆಶಿ ಸಿಎಂ ಆಗೋ ಖುಷಿಯಲ್ಲಿದ್ರೆ ಉಳಿದ ನಾಯಕರು ಪಟ್ಟ ಗಿಟ್ಟಿಸಿಕೊಳ್ಳೋದಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರಂತೆ ಕಾಂಗ್ರೆಸ್ ನಾಯಕರು ದಿಲ್ಲಿಗೆ ಹಾರ್ತಿದ್ದಾರೆ. 3 ವರ್ಷದಿಂದ ನಡೀತಾ ಇದ್ದ ಸಿಎಂ ಕುರ್ಚಿ ಪ್ರಹಸನಕ್ಕೇನೋ ಬ್ರೇಕ್ ಬಿದ್ದಿದ್ದಾಯಿತು. ಈಗ ಮಂತ್ರಿಗಿರಿ ಪ್ರಹಸನ ಶುರುವಾಗಿದೆ. ಪಟ್ಟ ಗಿಟ್ಟಿಸಿಕೊಳ್ಳಬೇಕು ಅಂತ ದೊಡ್ಡವರೇ ಅಖಾಡಕ್ಕಿಳಿದಿದ್ದಾರೆ. ಹೀಗಾಗಿ ಮಂತ್ರಿಗಿರಿ ಪಾಲಿಟಿಕ್ಸ್ ದೆಹಲಿಗೆ ಶಿಫ್ಟ್ ಆಗಿದೆ. ಕಾಂಗ್ರೆಸ್ನ ಬಹುತೇಕ ನಾಯಕರು ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಈ ಬಾರಿ ಯಾರ್ಯಾರು ಲಾಬಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಊಹಿಸೋದಿಕ್ಕೂ ಆಗ್ತಾ ಇಲ್ಲ. ಮೊದಲನೇ ಬಾರಿ ಶಾಸಕರಾದವರು ಕೂಡ ಸಚಿವ ಸ್ಥಾನಕ್ಕೆ ಕಣ್ಣಿಟ್ಟಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ದೆಹಲಿಗೆ ಹೋಗಿದ್ದು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಸಚಿವ ಸ್ಥಾನ ನೀಡಿದ್ರೆ ಸಮರ್ಥವಾಗಿ ನಿಭಾಯಿಸ್ತೀನಿ ಅಂದಿದ್ದಾರೆ. ಡಿಕೆಶಿ ನೇತೃತ್ವದ ಹೊಸ ಸರ್ಕಾರ ರಚನೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ನ 3.25% ನಾಯಕರು ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಇರೋ 2 ವರ್ಷದಲ್ಲಿ ಗೂಟದ ಕಾರು ಹತ್ತಬೇಕು ಅನ್ನೋ ತವಕದಲ್ಲಿದ್ದಾರೆ. ಹೀಗಾಗಿ ದಿಲ್ಲಿ ಅಂಗಲದಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ಲಾಬಿ ಶುರುವಾಗಿದೆ. ಕೈ ನಾಯಕರ ಲಾಬಿ ನೋಡ್ತಾ ಇದ್ರೆ ಸಂಪುಟ ರಚನೆ ಅಷ್ಟು ಈಸಿ ಇಲ್ಲ ಅನ್ನಿಸ್ತಾ ಇದೆ. ಯಾಕಂದ್ರೆ ಸಿದ್ದು, ಡಿಕೆಶಿ, ಖರ್ಗೆ ಹಾಗೂ ಹೈಕಮಾಂಡ್ ಅಂತ 4 ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ಸಿದ್ದರಾಮಯ್ಯ ಬಳಿ ಒಂದು ಲಿಸ್ಟ್ ರೆಡಿ ಇದ್ದು ಆಪ್ತರಿಗೆ ಪ್ರಬಲ ಖಾತೆ ಕೊಡಿಸೋದಕ್ಕೆ ಸರ್ಕಸ್ ಶುರು ಮಾಡಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಸಹ ಲಿಸ್ಟ್ ಒಂದನ್ನ ಮಾಡಿದ್ದು ಯುವ ಮತ್ತು ಹೊಸ ಮುಖಗಳಿಗೆ ಆದ್ಯತೆ ನೀಡೋ ಮನಸ್ಸು ಮಾಡಿದ್ದಾರೆ. ಇದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಲಿಸ್ಟ್ ಸಹ ರೆಡಿ ಇದ್ದು ಹೈಕೋಟಾದಲ್ಲಿ ಆಪ್ತರಿಗೆ ಮಣೆ ಹಾಕಲು ಪ್ಲಾನ್ ಮಾಡಿದ್ದಾರೆ. ಕೊನೆಯದಾಗಿ ಹೈಕಮಾಂಡ್ ಪಕ್ಷ ಸಂಘಟನೆ ದೃಷ್ಟಿಯಿಂದ ಒಂದಿಷ್ಟು ಮಂದಿಗೆ ಮಣೆ ಹಾಕೋ ಸಾಧ್ಯತೆ ಇದೆ.
ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕದನ ಕ್ಷಣ ಕ್ಷಣಕ್ಕೂ ಜೋರಾಗಿದ್ದು, ಯಾರಿಗೆ ಲಕ್ ಯಾರಿಗೆ ಶಾಕ್ ಅನ್ನೋದು ಇನ್ನೇನು ಸದ್ಯದಲ್ಲೇ ಗೊತ್ತಾಗಲಿದೆ.